ಆನೆಗಳು, ಚಿರತೆಗಳು, ಹುಲಿಗಳಿಂದ ಮನುಷ್ಯ ಮತ್ತು ಪ್ರಾಣಿಗಳ ಜೀವ ಏನು ಹಾನಿ ಆಗ್ತಾಯಿದೆ ಮತ್ತು ಬೆಳೆ ಹಾನಿ ಆಗ್ತಾಯಿದೆ. ಅದ್ರ ಬಗ್ಗೆ ನಾವು ಉಸ್ತುವಾರಿ ಸಚಿವರಿಗೆ ಗಮನ ತಂದಾಗ ಇಲ್ಲಿ ಅವ್ರು ನಾಳೆ ಫಾರೆಸ್ಟ್ ಮಿನಿಸ್ಟ್ರೇ ಬರ್ತಾಯಿದ್ದಾರೆ ಚಾಮರಾಜನಗರಕ್ಕೆ, ಸುದೀರ್ಘವಾಗಿ ಅಲ್ಲೇ ಚರ್ಚೆ ಮಾಡೋಣ ಮತ್ತು ಎಲ್ಲ ಎಕ್ಸ್ಪರ್ಟ್ಗಳು ಬರ್ತಾಯಿದ್ದಾರೆ ಅಲ್ಲಿಗೆ. ಹಾಗಾಗಿ ನಾವು ಸಫಾರಿ ಬಗ್ಗೆ ಮಾತಾಡೋದು, ಕಾಡು ಪ್ರಾಣಿಗಳಿಗೆ ಬೆಳೆ ನಷ್ಟಗಳ ಬಗ್ಗೆ, ಪ್ರಾಣಿ ಹಾನಿ ಆದರೆ ಏನಾಗುತ್ತೆ, ಅದು ತಡಿಬೇಕಾದ್ರೆ ಏನೆಲ್ಲ ಕ್ರಮಗಳು ತಗೋಬೇಕು ಅಂತೆಲ್ಲ ಚರ್ಚೆ ಮಾಡಿದಾಗ ಅವರೊಂದಿಗೆ ನಾಳೆ ಫಾರೆಸ್ಟ್ ಮಿನಿಸ್ಟ್ರು ಮತ್ತು ಎಕ್ಸ್ಪರ್ಟ್ಗಳು ಮತ್ತು ಅಧಿಕಾರಿಗಳು ಬರೋದ್ರಿಂದ ನಾಳೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಎಡೆಯಾಲದಲ್ಲಿ ಮೀಟಿಂಗ್ ಇತ್ತು. ಎಡೆಯಾಲದಿಂದ ಮೈಸೂರು ಒಂದು ಜಿಲ್ಲೆಯಲ್ಲಿ ಮೈಸೂರೇ ಬೇಡ, ನಮಗೆ ಚಾಮರಾಜನಗರಲ್ಲೇ ಮಾಡಿ ಅಂತ ನಮ್ಮ ಉಸ್ತುವಾರಿ ಸಚಿವರು ಹೇಳೋದ್ರಿಂದ ಅವ್ರು ಒಪ್ಕೊಂಡು ನಾಳೆ 12ವರೆಗೆ ಚಾಮರಾಜನಗರ ಹೊಸ ಜೆಡ್ ಪಿ ಆಫೀಸಿಗೆ ಬರ್ತಾಯಿದ್ದಾರೆ. ಅಲ್ಲೇ ಚರ್ಚೆ ಮಾಡೋಣ ಅಂತ ಹೇಳಿದೆ. ಜೊತೆಗೆ ನೀರಾವರಿ ವಿಷಯಗಳನ್ನು ಮಾತಾಡ್ತಾ ಏನು 287.5 TMC ನೀರು ನಮಗೆ ಅಲೋಕೇಟ್ ಮಾಡಿದ್ದಾರೆ. ಅದರಲ್ಲಿ 250 TMC ನೀರು ಖರ್ಚಾಗ್ತಾ ಇದೆ. ಇನ್ನೂ 30 TMC ನೀರು ನಮಗೆ ಉಳ್ಕೊತಾ ಇದೆ. ಉಳ್ಕೊಳ್ಳೋ ನೀರನ್ನ ನಗು ಡ್ಯಾಮ್ನ ಜಾಸ್ತಿ ಮಾಡಿ ನೀವು ಕಬಿನಿಯಿಂದ ನಮಗೆ ಲಿಫ್ಟ್ ಮಾಡೋದಾದರೆ ಆ 30 TMC ನೀರನ್ನ ಉಳಿಸ್ಕೊಂಡು ಇಡೀ ಚಾಮರಾಜನಗರ, ಗುಂಡ್ಲುಪೇಟೆ, ಹನೂರು ಭಾಗಕ್ಕೆ ಫುಲ್ಲು ನೀರಾವರಿ ಆಗ್ತಾಯಿದೆ. ಹಾಗಾಗಿ ನೀವು ಮತ್ತು ಮೈಸೂರಿನ ಉಸ್ತುವಾರಿ ಸಚಿವರು ಇಬ್ಬರೂ ಸೇರ್ಕೊಂಡು ಅದೊಂದು ಪ್ಲ್ಯಾನಿಂಗ್ ಮಾಡಿದ್ರೆ ಅದು ಒಳ್ಳೆಯ ಒಂದು ಕೆಲಸ ಆಗುತ್ತೆ ಅಂತ ಹೇಳಿದಾಗ ನಾನು CMಗೆ ಮಾತಾಡ್ತೀನಿ ಅಂತ ಪುಟ್ಟರಂಗ ಶೆಟ್ಟರು ಮತ್ತು ಉಸ್ತುವಾರಿ ಸಚಿವರು ಇಬ್ಬರು ನಾವು ನಿಮ್ಮ ವಿಷಯಗಳನ್ನ ನಾವು CM ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಅದೇ ಥರ ರೋಡ್ ವಿಷಯಗಳಾಗೋದು, ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರ ಮತ್ತು ಮಲೆ ಮಹದೇಶ್ವರನ ಬೆಟ್ಟ, ಒಡಕೆಹಳ್ಳ, ಕೊರಟ್ಟಿ ಹೊಸೂರು ಮತ್ತು ಶೆಟ್ಟಹಳ್ಳಿ ಆ ಭಾಗದಲ್ಲಿ ಏನು ಇನ್ನೂ ಮೋಡಾಗದೆ ಉಳ್ಕೊಂಡಿರೋ ಗ್ರಾಮಗಳಿಗೆ 1 to 5 ಮಾಡಬೇಕು ಅಂತ ಹೇಳಿದಾಗ ADC ಅವ್ರಿಗೆ ಕರೆದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅವರು ನಾವು ಬೇಗ ಅದು ಪ್ರಕ್ರಿಯೆಯಲ್ಲಿ ಮೇಡಮ್ ಮಾಡ್ತಾಯಿದ್ದಾರೆ ಅಂತ ಅದು ಒಂದಾಗಿದೆ. ಹಾಗಾಗಿ ಒಟ್ಟಾರೆ ಏನು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ನಾನು ತಕ್ಷಣ ಅಧಿಕಾರಿಗಳಿಗೆ ಸ್ಪಂದನೆ ಮಾಡ್ತೀನಿ. ಮತ್ತು PDOಗಳು ಏನು ಎಲ್ಲ ಕಡೆ ಈ ಸುದ್ದಿಗಳಿಗೆ ತುಂಬತಕ್ಕಂಥದ್ದು ಎಲ್ಲ ಮಾಡಿದಾಗ COಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ರಸ್ತೆ, ಈ ಪಂಚಾಯಿತಿ, ಜೊತೆಗೆ ರೆವಿನ್ಯೂ, ಫಾರೆಸ್ಟು, ನೀರಾವರಿ ಎಲ್ಲದರ ಬಗ್ಗೂ ಒಂದಷ್ಟು ಡೈರೆಕ್ಟರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ನಾವು ಕಾದು ನೋಡ್ತೀವಿ ಏನಾಗ್ತದೆ ಅಂತ. ನಾವು ಕಾಲಕ್ಕೆ ಅವ್ರುಗಳನ್ನ ಎತ್ತರಿಸ್ತಾ ಹೋರಾಟಗಳ ಮುಖಾಂತರ ನಮ್ಮ ಕರ್ತವ್ಯಗಳನ್ನ ನಾವು ಕಾಲಕ್ಕೆ ಮಾಡ್ತೀವಿ. ಹಾಗಾಗಿ ನಾಳೆ ನಾವು ಮೇಯ್ನು ಒಂದು ನೀರು, ಒಂದು ಪ್ರಾಣಿಗಳು ಭಾಳಷ್ಟು ನಮ್ಮ ತೊಂದರೆ ಇದೆ. ಮತ್ತು ಇದು ಸಫಾರಿನ ನಿಲ್ಲಿಸಲೇಬೇಕು. ಈಗಾಗಲೇ ಸಫಾರಿ ಬೇರೆ ಕಡೆಯಲ್ಲಿ ನಮ್ಮ BRT, MMLಸಲ್ಲಿ ಸಫಾರಿಗಳು ಕಡಿಮೆ ಇರೋದ್ರಿಂದ ಅಲ್ಲಿ ಪ್ರಾಣಿಗಳು ಕಡಿಮೆ ಆಗ್ತದೆ. ಬಂಡೀಪುರ ಸಫಾರಿ ಜಾಸ್ತಿ ಇರೋದ್ರಿಂದ, ನಾಗರಹೊಳೆ ಸಫಾರಿ ಜಾಸ್ತಿ ಇರೋದ್ರಿಂದ ಅದಾಗ್ತಾಯಿದೆ. ಮತ್ತು ರೆಸಾರ್ಟ್ಗಳ ಅವಳೇನು ಹೇಳಿದ್ದೀವಿ, ರೆಸಾರ್ಟ್ಗಳ ಬಗ್ಗೆ ಚರ್ಚೆ ಆಗಿದೆ ಈಗ. ಹಾಗಾಗಿ ಏನು ಸಫಾರಿನೇ ಇದಕ್ಕೆ ಕಾರಣ ಅಂತ ಒಂದು ಸಫಾರಿ ಒಂದಲ್ಲ, ಸಫಾರಿನ ಒಂದು ಭಾಗ. ಜೊತೆಗೆ ಅಲ್ಲಿ ನೀರು, ಅಲ್ಲಿ ಪ್ರಾಣಿಗಳಿಲ್ಲ ಒಳಗಡೆ ಇವೆಲ್ಲನೂ ಚರ್ಚೆ ಮಾಡಿದ್ವಿ. ನಾಳೆ ಮಿನಿಸ್ಟ್ರು ಬಂದ ಮಿನಿಸ್ಟ್ರೊಂದು ನಾಳೆ ಚರ್ಚೆ ಮಾಡಿ ರೈತರು ಎಲ್ಲರೂ ಕೂತ್ಕೊಂಡು ಮಾಡೋಣ ಅಂತ ಹೇಳಿದ್ರೆ ಓಕೆ. ಹಾಗಾಗಿ ನಾವು ಮಾತಾಡಿದ್ವಿ ಸರ್.